ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಷ್ಟು ದಿನ ಶಾಂತವಾಗಿದ್ದ ವಿಜಯಪುರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ. ಹೆಣ್ಣು ಹೊನ್ನು ಮಣ್ಣಿನ ಹಗೆತನಕ್ಕೆ ಮತ್ತೊಮ್ಮೆ ಸಾಲು ಸಾಲು ಹೆಣಗಳು ಉರುಳಿದಾವೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಅನ್ನೋ ಗ್ರಾಮದಲ್ಲಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ 5 ಜನ ಸೇರಿದಂತೆ ಬರೋಬ್ಬರಿ 6 ಜನರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಭೀಕರ ನರಮೇಧದಿಂದ ಇಡೀ ಜಿಲ್ಲೆಯೇ ಬೆಚ್ಚಿ ಬಿದ್ದಿದ್ದು ಗ್ರಾಮದಲ್ಲಿ ತೀವ್ರ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ದಾಳಿ ನಡೆದ ಸ್ಥಳದಲ್ಲೇ ಚಡಚಣ ಪಟ್ಟಣದ ಒಂದೇ ಕುಟುಂಬದ 5 ಸೇರಿದಂತೆ 6 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮೃತರನ್ನ ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ, ಅವರ ಸಹೋದರರಾದ ಶಿವಪುತ್ರ ರೇವಣಸಿದ್ದಪ್ಪ ನಿರಾಳೆ ಮತ್ತು ಚಂದ್ರಕಾಂತ್ ಅಲಿಯಾಸ್ ಚಂದು ರೇವಣಸಿದ್ದಪ್ಪ ನಿರಾಳೆ ಹಾಗೂ ಶಿವಪುತ್ರ ಅವರ ಮಕ್ಕಳಾದ ರಾಹುಲ್ ನಿರಾಳೆ ಮತ್ತು ಸಮರ್ಥ್ ನಿರಾಳೆ ಅಂತ ಗುರುತಿಸಲಾಗಿದೆ. ಇವ್ರ ಜೊತೆಗೆ ಇವರ ಬೆಂಬಲಿಗನಾಗಿದ್ದ ಶಬ್ಬೀರ್ ಬಾಬು ಸಾಬ್ ಅತ್ತಾರ್ ಕೂಡ ಕೊಲೆಯಾಗಿದ್ದಾರೆ. ಈ ಘಟನೆಯಲ್ಲಿ ಅರವಿಂದ್ ಖಟಗಿ ಮತ್ತು JCB ಚಾಲಕ ಸಂದೀಪ್ ಮಾನೆ ತೀವ್ರವಾಗಿ ಗಾಯಗೊಂಡಿದ್ದು ವಿಜಯಪುರ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಅಂದಾಗ ಅಲ್ಲಿನ ಗೋಳ್ಗುಮ್ಮಟ ಹೇಗೆ ನೆನಪಾಗುತ್ತೋ ಅದೇ ರೀತಿ ಅಲ್ಲಿನ ರಕ್ತ ಚರಿತ್ರೆ ಕೂಡ ಕಣ್ಣು ಮುಂದೆ ಬಂದೋಗುತ್ತೆ. ಇಲ್ಲಿನ ಜಮೀನು ವ್ಯಾಜ್ಯಗಳು ದಶಕಗಳಿಂದನೂ ಅನೇಕ ಜೀವಗಳನ್ನು ಬಲಿ ಪಡ್ಕೊಂಡಿದ್ದಾವೆ. ಈ ಘಟನೆಯ ಹಿಂದೆಯೂ 15 ವರ್ಷಗಳ ಹಳೆಯ ರಕ್ತದ ಇತಿಹಾಸ ಇದೆ. ಕಳೆದ 2015ರಲ್ಲಿ ಗೋವಿಂದಪುರದ ನಿವಾಸಿ ಶಿವಾನಂದ ತಳವಾರ್ ಕಲ್ಲನಗೌಡ ಪಾಟೀಲರ ಪುತ್ರ ಈತ. ಇವನು ತೇಲಿ ಮನೆತನದ ಹುಡುಗಿಯನ್ನ ಅಪಹರಿಸಿಕೊಂಡು ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಕುಪಿತಗೊಂಡಿದ್ದ ಶಶಿಕಾಂತ್ ತೇಲಿ ಮತ್ತು ಕುಟುಂಬದವರು ಸೇರಿ ಶಿವಾನಂದನನ್ನ ಕೊಲೆ ಮಾಡಿದ್ರು. ಈ ಪ್ರಕರಣದಲ್ಲಿ ತೇಲಿ ಕುಟುಂಬದವರು ಜೈಲು ಶಿಕ್ಷೆ ಅನುಭವಿಸಿದ್ರು. ಆ ಬಳಿಕ ತೇಲಿ ಕುಟುಂಬದವರು ಊರು ಬಿಟ್ಟು ಹೋಗಿದ್ರಿಂದ ಅವರಿಗೆ ಸೇರಿದ ಸುಮಾರು 15ರಿಂದ 25 ಎಕರೆ ಜಮೀನು ಕಳೆದ 15 ವರ್ಷಗಳಿಂದ ಯಾರು ಉಳುಮೆ ಮಾಡದೆ ಪಾಳು ಬಿದ್ದಿತ್ತು. ಸುಮಾರು 6 ತಿಂಗಳ ಹಿಂದೆ ಚಡಚಣದ ನಿರಾಳೆ ಕುಟುಂಬದವರು ಈ ವಿವಾದಿತ ಜಮೀನನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಆಗ ಎದುರಾಳಿ ಕಲ್ಲನಗೌಡ ಪಾಟೀಲ್ ಮತ್ತು ಆತನ ಕಡೆಯವರು ಈ ಜಮೀನನ್ನ ಖರೀದಿ ಮಾಡದಂತೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಅದಾಗಿಯೂ ನಿರಾಳೆ ಕುಟುಂಬದವರು ಜಮೀನನ್ನು ಖರೀದಿ ಮಾಡಿದ್ರು. ಶುಕ್ರವಾರ ಮಧ್ಯಾಹ್ನ ಸುಮಾರು 2 ಗಂಟೆಯ ಹೊತ್ತಿಗೆ ನಿರಾಳೆ ಕುಟುಂಬದವರು ಟ್ರ್ಯಾಕ್ಟರ್ ಮತ್ತು JCB ಮೂಲಕ ಆ ಪಾಳು ಬಿದ್ದಿದ್ದ ಜಮೀನನ್ನು ಸ್ವಚ್ಛಗೊಳಿಸಿ ಕೃಷಿಗೆ ಸಜ್ಜು ಮಾಡ್ತಾ ಇದ್ರು. ಇದೇ ಈ ಭೀಕರ ಹತ್ಯಾಕಾಂಡಕ್ಕೆ ಕಾರಣ ಆಗುತ್ತೆ. ಜಮೀನು ಸ್ವಚ್ಛಗೊಳಿಸ್ತಾ ಇದ್ದ ವೇಳೆ ಹೊಂಚು ಹಾಕಿ ಕೂತ್ಕೊಂಡಿದ್ದ ಪಾಟೀಲನ ಕಡೆಯ 15ರಿಂದ 20 ಜನರ ದುಷ್ಕರ್ಮಿಗಳ ಗುಂಪು ಏಕಾಏಕಿ ದಾಳಿ ಮಾಡುತ್ತೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿತ್ತೆ. ದಾಳಿಯ ಸಂದರ್ಭದಲ್ಲಿ ಗುಂಡು ಹಾರಿಸಿರುವ ಶಂಕೆ ಕೂಡ ಇದೆ. ವೈದ್ಯಕೀಯ ವರದಿ ಬಂದ ಬಳಿಕ ಅಷ್ಟೇ ಅದು ಖಚಿತ ಆಗಬೇಕಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದ್ದಾರೆ. ಇವತ್ತಿನ ದಿನ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ಇವತ್ತು ಮಧ್ಯಾಹ್ನ ಅರೌಂಡ್ 2:30 o'clockಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಟ್ಟು 8 ಅಥವಾ 8ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಸುಮಾರು 28 ಜನ, ಈಗ ಕಂಪ್ಲೇಂಟಲ್ಲಿ ಅವರು 28 ಜನ ಬೈಕ್ಗಳಲ್ಲಿ ಬಂದುಬಿಟ್ಟು ಒಟ್ಟು 6 ಜನನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಇನ್ನಿಬ್ಬರು ಇಂಜೂರ್ಡ್ ಇದ್ದಾರೆ. ಅವರನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಈ ಏನಿದು ಲ್ಯಾಂಡು ಸುಮಾರು 25 ಎಕರೆ ಲ್ಯಾಂಡ್ ಇದೆ, ಅದರದ್ದು ಒರಿಜಿನಲ್ ಓನರು ತೇಲಿ ಅಂತಂತೇಳಿ ಫ್ಯಾಮ್ಲಿ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈಗೇನ ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಈಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, 2015ರಲ್ಲಿ ಈ ಏನೋ ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಾಗಿ ಎಲ್ಲರೂ ಇರ್ತಾರೆ. ಬಟ್ 2015ರಲ್ಲಿ ಆ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂಗೆನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೋಕೋ ಮತ್ತು ಬೆರಳು ಮುದ್ರೆ ತಂಡಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮುಂದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯೋದಿಕ್ಕೆ ಗೋವಿಂದಪುರ ಮತ್ತು ಚಡಚಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಭದ್ರತೆಗೋಸ್ಕರ 3 DAR ಮತ್ತು 4 KSRP ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಲ್ಲನಗೌಡ ಈಶ್ವರಗೌಡ ಪಾಟೀಲ್ ಮತ್ತು ಆತನ ಕಡೆಯವರೇ ಈ ಕೃತ್ಯ
ಎಸಗಿದ್ದಾರೆ ಅಂತ ಶಂಕಿಸಲಾಗಿದೆ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೋಸ್ಕರ ತೀವ್ರ ಜಾಲ ಬೀಸಿದ್ದಾರೆ. ಈ ಮೊದಲು ಅಲೋಕ್ ಕುಮಾರ್ ಅವರು ಉತ್ತರ ವಲಯದ IGP ಆಗಿದ್ದಾಗ ಇಂತಹ ಹಗೆತನವನ್ನು ಕೊನೆಗಾಣಿಸೋದಕ್ಕೆ ಕುಟುಂಬಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ದಶಕಗಳ ಹಳೆಯ ದ್ವೇಷದ ಕಿಚ್ಚು ಮಾತ್ರ ಇನ್ನೂ ಆರಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ದಶಕಗಳ ಬಳಿಕ ಶಾಂತವಾಗಿದ್ದ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ರಕ್ತಸಿಕ್ತವಾಗಿರೋದು ಮಾತ್ರ ದುರಾದೃಷ್ಟಕರ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.